ಸರ್, ವಿಕಾಸ್ ವೈಟ್ಲ್ಯಾಂಡ್ ಮೆಡೋಸ್ ಅದ್ಭುತವಾದ ಒಂದು ಲಕ್ಸುರಿ ವಿಲ್ಲಾ ಪ್ಲಾಟ್ ಲಾಂಚ್ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ, ಭಾಳ ಪ್ಯಾಷನೇಟಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಬಂದಿದ್ದು. ಅದಕ್ಕೆ ನಾನು ವಿಶ್ ಮಾಡೋಣ ಅಂತಲೇ ಬಂದೆ. ವಿಕಾಸ್ ವೈಟ್ಲ್ಯಾಂಡ್ ಮೆಡೋಸ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ಡೆಫಿನೆಟ್ಲಿ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಆಲ್ರೆಡಿ ಒಳ್ಳೆ ಟೀಮ್ ಸೇರಿಕೊಂಡು ಮಾಡ್ತಿದ್ದಾರೆ ಎಲ್ಲರೂ. ಸೊ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ನೋಡ್ಕೊಂಡು ಬಂದ್ರಿ ಈಗ ಈ ವಿಲ್ಲಾಗಳನ್ನೆಲ್ಲ, ಸೈಟ್ಗಳನ್ನೆಲ್ಲ, ಅದ್ರ ಬಗ್ಗೆ ಚೆನ್ನಾಗಿದೆ. ಎಲ್ಲ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಒಂದು ಬೇರೆ ಥರದ ಪ್ರಾಜೆಕ್ಟ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಇನ್ವೆಸ್ಟ್ ಮಾಡೋರಿಗೆ, ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡ್ತಿರೋರಿಗೆ ಅಥವಾ ಹೀಗೆ ಬ್ಯಾಂಗ್ಳೂರಿನ ಔಟ್ಸ್ಕರ್ಟ್ಸಲ್ಲಿ ವಿಲ್ಲಾಗಳ ಥರ ಯೋಚನೆ ಮಾಡ್ತಿರೋರಿಗೆಲ್ಲ ಡೆಫಿನೆಟ್ಲಿ ಒಳ್ಳೆ ಆಪ್ಷನ್. ರೇಟ್ ವೈಸ್ ಆಗಲಿ, ಈ ಕಡೆ ಬೆಂಗಳೂರು ಬೆಳೀತಾ ಇರೋದು, ಈ ಕಡೆ ಫ್ಯೂಚರಲ್ಲಿ ಜಾಸ್ತಿ ಆಗೋ ರೇಟ್ ಜಾಸ್ತಿ ಆಗುತ್ತೆ. ಅದೆಲ್ಲ ನಮ್ಗೆ ಅಷ್ಟು ರಿಯಲ್ ಎಸ್ಟೇಟ್ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕನಕಪುರ ರೋಡ್ ಅಂದರೆ ಒಳ್ಳೆ ಡಿಮ್ಯಾಂಡ್ ಇದೆ ಇವಾಗ. ಇಟ್ಸ್ ಗುಡ್, ಇಟ್ ವಿಲ್ ಬಿ ಗುಡ್ ಇನ್ವೆಸ್ಟ್ಮೆಂಟ್. ಬಡವ್ರ ಮಕ್ಕಳು ಬೆಳಿಬೋದು ಅಂತ. ಹಾಂ, ಬಡವ್ರ ಮಕ್ಕಳು ಎಲ್ಲದಕ್ಕೂ ಯಾಕಂದರೆ ಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಆಗ್ತಿದೆ. ರೂರಲ್ ಏರಿಯಾದಲ್ಲಿ ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಮಾಡಿರೋಂಥ ಒಂದು ಹೆಮ್ಮೆಯ ವಿಚಾರ. ಅದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ? ಪರ್ ಸ್ಕ್ವೇರ್ ಫೀಟ್ 299 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆಫರ್ಗಳಿದ್ದಾಗ ಅದ್ರದ್ದು ಸದುಪಯೋಗ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು. ವಿಕಾಸ್ ವೈಟ್ಲ್ಯಾಂಡ್ ಮೆಡೋಸು ಹಾಗೆ ಲಕ್ಷ್ ಪ್ರಾಪರ್ಟೀಸ್ ಅವರಿಗೆ ತುಂಬ ಹೃದಯವಾದ ಅಭಿನಂದನೆಗಳು. ಇವತ್ತು ಅವ್ರದ್ದು ಲಾಂಚ್ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ಕಸ್ಟಮರ್ಸು ಬಂದು ಪ್ಲಾಟ್ಸ್ನ ಬುಕ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಥರ ಒಂದು ಉತ್ತಮ ರೀತಿಯ ಬಡಾವಣೆ ಬಂದಿರೋದು ತುಂಬ ಖುಷಿಯಾಗುತ್ತೆ. ಕನಕಪುರ ರೋಡಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಲೊಕೇಶನ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಮಾಡಿರುವಂಥ ಮೆಟೀರಿಯಲ್ಸ್ ಇರ್ಬೋದು, ಹಾಗೆ ಆಮೇಲೆ ಅವರು ಹೇಗೆ ಪ್ರಾಜೆಕ್ಟ್ನ ಸಿದ್ಧಪಡಿಸಿರುವಂಥ ರೀತಿ ಇರ್ಬೋದು, ಇದೆಲ್ಲವೂ ಉತ್ತಮವಾಗಿದೆ. ಕಸ್ಟಮರ್ದೆಲ್ಲ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಂಡ್ಕೊಳ್ಳಿ, ಆಮೇಲೆ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಶ್ವಥ್ ಅವರು ಹಾಗೆಯೇ ಪ್ರತಾಪ್ ಅವರು ಇಬ್ಬರಿಗೂ ಒಳ್ಳೆಯ ಇನ್ನೂ ಹೆಚ್ಚಿನ ರೀತಿಯ ಪ್ರಾಜೆಕ್ಟ್ಗಳು ಮಾಡಲಿ ಅಂತ ಹೇಳ್ತಾ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ರಾಘವನ್ ಅಂತ. ನಾನು ಇದೇ ನಾಗರಬಾವಿ ಡಿ ಗ್ರೂಪ್ ಬಡಾವಣೆಯ ನಿವಾಸಿ. ನಾನು ಕೆಮಿಸ್ಟ್ರಿ ಪ್ರೊಫೆಸರ್ ಕೂಡ, ಹಾಗೆ ಡೇಟಾ ಸೈನ್ಸಲ್ಲಿ ಕರೆಂಟ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಈ ಬಡಾವಣೆಯ ವಿಕಾಸ್ ಇನ್ಫ್ರಾ ಬಡಾವಣೆಯ ಓನರ್ ಆಗಿರ್ತಕ್ಕಂಥ ಅಶ್ವಥ್ ಸರ್ ತುಂಬ ಕ್ಲೋಸ್ ಫ್ರೆಂಡು.
ಹಾಗೆಯೇ ಅವ್ರಿಗೆ ಅಸೋಸಿಯೇಟ್ ಆಗಿರುವಂಥ ಅವರ ಸ್ನೇಹಿತ ಆಗಿರ್ತಕ್ಕಂಥ ಭಕ್ತಗಿರೀಶ್ ಕೂಡ ನನಗೆ ಒಳ್ಳೆಯ ಸ್ನೇಹಿತ. ಹಾಗಾಗಿ ನಮಗೆ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ಕಾರಣ ಅವರು ಮಾಡ್ತಿದ್ದಂಥ ಯಾವುದೇ ಪ್ರಾಜೆಕ್ಟಲ್ಲಾಗಲಿ ಭಾಳಷ್ಟು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ತುಂಬ ಪ್ಯಾಷನೇಟ್ ಆಗಿ ಮಾಡ್ತಾಯಿದ್ರು. ಈಗ ಈ ಲೇಔಟೇ ತಗೊಳ್ಳಿ, ಇದು ಕನಕಪುರ ರೋಡಲ್ಲಿ ಇರ್ತಕ್ಕಂಥ ಹಾರೋಹಳ್ಳಿ, ಇಲ್ಲಿ ಪ್ರತಿಯೊಂದು ಅಮ್ಯುನಿಟೀಸ್ ತಗೊಳ್ಳಿ, ಎವ್ರಿಥಿಂಗ್ ಈಸ್ ಮಾಡರ್ನೈಸ್ಡ್. ಈವನ್ ಅಂಡರ್ಗ್ರೌಂಡ್ ಕ್ರೇಬಿಂಗ್ ತಗೊಳ್ಳಿ, ಪ್ರತಿಯೊಂದು ವೆರಿ ನೈಸ್ ರೋಡ್ಸ್, ಡೈಮೆನ್ಷನ್ಸ್ ಎಲ್ಲ ಚೆನ್ನಾಗಿದೆ, ವೆರಿ ವೆಲ್ ಡಿಸೈನ್ ಪ್ಲ್ಯಾನ್. ಈ ಕಾರಣದಿಂದ ನಾನು ಈಸಿಯಾಗಿ ಐ ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಇಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಮೈ ಡಿಸಿಷನ್. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಡಾಕ್ಟರ್ ಪುರುಷೋತ್ತಮ್ ಅಂತ. ಸೊ ಇವತ್ತಿನ ದಿವಸ ಈ ಪ್ರಾಜೆಕ್ಟಲ್ಲಿ ವೈಟ್ ಲ್ಯಾಂಡ್ ಮತ್ತು ನಮ್ಮ ವಿಕಾಸ್ ಎನ್ಕ್ಲೇವ್ ಅವರು ಇಬ್ಬರು ಸುಧಾ ನಮಗೆ ಫ್ರೆಂಡ್ಸು. ಅದೇ ಥರ ನಮ್ಮ ಲಕ್ಷ್ ಪ್ರಾಪರ್ಟೀಸ್ ಮಾರ್ಕೆಟಿಂಗ್ ಮಾಡ್ತಾ ಇರೋ ಪ್ರತಾಪ್ ಸರ್ ಸುಧಾ ನಮ್ಮ ಸ್ನೇಹಿತರು. ಸೊ ನಾವು ಇವ್ರು ಮಾಡಿರೋಂಥ ಪ್ರಾಜೆಕ್ಟ್ಗಳು 4-5 ಪ್ರಾಜೆಕ್ಟ್ ಆಲ್ರೆಡಿ ನೋಡಿದ್ದೀವಿ. ಇದರಲ್ಲಿ ಯುನೀಕ್ನೆಸ್ ಏನಪ್ಪ ಅಂತ ಅಂದರೆ ತುಂಬ ಗೇಟೆಡ್ ಕಮ್ಯುನಿಟಿ ಥರ ವಿತ್ ಸ್ಪೆಷಲೈಸ್ಡ್ ಮಾಡ್ರನ್, ಅಲ್ಟ್ರಾ ಮಾಡ್ರನ್ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಇವತ್ತಿನ ಜನ್ರೇಷನ್ಗೆ ಬೇಕಾಗಿರೋಂಥ ಫೆಸಿಲಿಟೀಸ್ ಮಾಡಿರೋದು ಈ ಒಂದು ಪ್ರಾಜೆಕ್ಟ್ನ ಸ್ಪೆಷಾಲಿಟಿ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇಲ್ಲಿ ಬಂದು ತೊಗೊಂಡವ್ರು ಯಾವತ್ತೂ ಸುಧಾ ಹಾಕಿದ ದುಡ್ಡುಗಳಿಗೆ ಅಪ್ರಿಸಿಯೇಷನ್ ಆಗುತ್ತೆ, ಅದೇ ಥರ ಮೋಸ ಆಗೋಲ್ಲ. ಆಮೇಲೆ ಡಾಕ್ಯುಮೆಂಟೇಷನಲ್ಲಿ ತುಂಬ ಜಿನೇನ್ ಇರುತ್ತೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಬೋತ್ ನಮ್ಮ ಆಪ್ತ ಸ್ನೇಹಿತರಾದ ಗಿರೀಶ್ ಅವ್ರಿಗೆ ಮತ್ತು ಅದೇ ಥರ ನಮ್ಮ ಪ್ರತಾಪ್ ಸರು, ಅದೇ ಥರ ನಮ್ಮ ವಿಕಾಸ್ ಎನ್ಕ್ಲೇವ್ ನಮ್ಮ ಅಶ್ವಥ್ ಸರ್ಗೆ ಗುಡ್ ಲಕ್ ಸರ್. ಇವತ್ತು ನನ್ನ ಜೊತೆ ಇದ್ದಾರೆ ಲಕ್ಷ್ ಪ್ರಾಪರ್ಟೀಸ್ನ ಮುಖ್ಯಸ್ಥರು ಪ್ರತಾಪ್ ಸರ್ ಅಂತಲೇ ಫೇಮಸ್ ಆದವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತು ಒಂದು ಅದ್ಭುತ ಲಾಂಚಲ್ಲಿ ಪಾಲ್ಗೊಂಡಿದ್ವಿ. ಹೇಗನ್ನಿಸ್ತಾ ಇದೆ ಈ ಒಂದು ಪ್ರಾಜೆಕ್ಟು ಅಂತ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಒಂದು ಅದ್ಭುತ ಒಂದು ಲಾಂಚಲ್ಲಿ ಪಾಲ್ಗೊಂಡಿದ್ವಿ. ಲಕ್ಷ್ ಪ್ರಾಪರ್ಟೀಸ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ. ಇವತ್ತು ಹೇಗೆ ಅನಿಸ್ತು, ಯಾರ್ಯಾರು ಬಂದಿದ್ರು, ಅದ್ರ ಬಗ್ಗೆ ಏನು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಇದು ಒಂದು 18 acres ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೇಮು. ಇದು ಬಂದು ಕನಕಪುರ ರೋಡು ಹಾರೋಹಳ್ಳಿಯಲ್ಲಿ ಇದೆ. ಈ ಪ್ರಾಜೆಕ್ಟ್ನ ಡಾಲಿ ಧನಂಜಯ ಅವರು ಬೆಳಗ್ಗೆ 11:30 to 12 ಒಳಗಡೆ ಲಾಂಚ್ ಮಾಡಿದ್ರು. ಅದಾದ ನಂತರ ನಮ್ಮ ಇವರು DK ಸುರೇಶ್ ಅವರು ಮಾಜಿ MP ಅವರು ಬಂದು ಎಲ್ಲ ವಿಸಿಟ್ ಮಾಡಿ ಏನೇನಿದೆ ಅಂತೆಲ್ಲ ಹೇಳಿದ್ರು. ಯಾಕೆಂದರೆ ಈ ರೋಡಲ್ಲೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಆಗಿ ರೇಟ್ ಬರೋದಕ್ಕೆಲ್ಲ ಕಾರಣನೇ DK ಸುರೇಶ್ ಅವರೆಲ್ಲ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ಇವತ್ತು ಈ ಲೇಔಟ್ಗೆಲ್ಲ ಒಳ್ಳೆ ಬೆಲೆ ಬಂದಿದೆ. ಅದಾದ ನಂತರ ST ಸೋಮಶೇಖರ್ ಸರ್ ಬಂದರು, ಹನುಮಂತರಾಯಪ್ಪ ಅವ್ರು ಬಂದರು. ಎಲ್ಲ ಬಂದು ಪ್ರಾಜೆಕ್ಟ್ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತೊಗೊಳ್ಳಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದಾರೆ. ಎಸ್ ಸರ್, ಇವತ್ತು ಒಂದು ಸ್ಪೆಷಲ್ ಪ್ರೈಸ್ ಬೇರೆ ನಮ್ಮ ಡಾಲಿ ಧನಂಜಯ ಅವರು ಲಾಂಚ್ ಮಾಡಿದರು. ಆ ಸ್ಪೆಷಲ್ ಪ್ರೈಸ್ ಏನು, ಗ್ರಾಹಕರಿಗೆ ಯಾವ ಥರ ಪ್ರೈಸ್ ಕೊಡ್ತಾ ಇದ್ದೀರಾ? ಸರ್, ಇವತ್ತು ನಮ್ಮ ಪ್ರೈಸ್ ಬಂದು 3799 ಇತ್ತು. ಇವತ್ತು ಲಾಂಚಿಂಗ್ ಪ್ರೈಸ್ ಇವತ್ತು ಬುಕ್ ಮಾಡಿದ್ರೆ ನಾವು 299 rupees ಆಫರ್ ಕೊಟ್ಟಿದ್ದೀವಿ. 3500 rupeesಗೆ ಇವತ್ತು ಸುಮಾರು ಸೈಟ್ಸು ಬುಕ್ ಮಾಡಿದ್ದಾರೆ. ಇವತ್ತು ಎಲ್ಲ ನಾಳೆ ನಡೆದು ಬರ್ತೀವಿ ಅಂತ ಇನ್ನೂ ಒಂದಷ್ಟು ಜನ ಹೋಗಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ಡೇಸಲ್ಲಿ 50% ನಮ್ಮ ಪ್ರಾಜೆಕ್ಟು ಸೋಲ್ಡ್ ಆಗುತ್ತೆ. ಸರ್, ಇಲ್ಲಿ ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಅಂತ ಒಂದು ಹೆಸರು ಕೊಟ್ಟಿದ್ದೀರಾ. ಇದರಲ್ಲಿ ಏನೇನು ಒಂದು ಅಮ್ಯುನಿಟೀಸ್ ಸಿಗ್ತಿದೆ ಗ್ರಾಹಕರಿಗೆ ಅಂತ? ಸರ್, ಇಲ್ಲಿ ಲಕ್ಸುರಿ ಅಂದರೆ ಫಸ್ಟು ಒಂದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ವಾಟ್ರದಾಗಿರಲಿ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಮತ್ತು ಎಲ್ಲ ರೋಡಲ್ಲೂ ರೈನ್ ಹಾರ್ವೆಸ್ಟಿಂಗ್ ಫಿಟ್ಟುಗಳು ಮಾಡಿದ್ದೀವಿ. ನೀರು ಆಚೆ ಹೋಗ್ಬಾರ್ದು, ಇಲ್ಲೇ ಹಿಂಗೆ ಎಲ್ಲ ಅನುಕೂಲ ಆಗಬೇಕು ಅಂತೇಳಿ. ಆಮೇಲೆ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋಂಥ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಶೋಭಾ ಮೆಟೀರಿಯಲ್, ಕರ್ಬು ಮತ್ತು ಫೇವರ್ಸ್ ಎಲ್ಲ ಶೋಭಾದು ಯೂಸ್ ಮಾಡಿದ್ದೀವಿ. ಸ್ಟ್ರೀಟ್ ಲೈಟೆಲ್ಲ ಜಾಗ್ವಾರ್ ಅಂತ ಕಂಪ್ನಿನ ಆ ಥರದ್ದು ಕಂಪ್ನಿದೇ ಮೆಟೀರಿಯಲ್ ತೊಗೊಂಡು ಯೂಸ್ ಮಾಡಿದ್ದೀವಿ. ಟಾರು ಅಷ್ಟೇ ಅದೇ ಥರ BM BCನ ಒಂದು 2 ಕ್ವಾಲಿಟಿ ಇರೋದನ್ನು ಹಾಕ್ಬಿಟ್ಟು ನಾವು ಲೇ ಮಾಡಿದ್ದೀವಿ ಈ ಥರ. ಆಮೇಲೆ ಎಲ್ಲ ಓಪನ್ ಜಿಮ್ಮು ಎಲ್ಲ, ಇದು ಸ್ಕೇಟಿಂಗ್ ಬರುತ್ತೆ ಇಲ್ಲಿ ನಮ್ಮ ಇದರಲ್ಲಿ. ಆಮೇಲೆ 9 ಪಾರ್ಕ್ ಬರುತ್ತೆ. ಎಲ್ಲ ಥರ ಡೆವಲಪ್ಮೆಂಟು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾಯಿದ್ದೀವಿ. ಜೊತೆಗೆ ಲಕ್ಷ್ ಪ್ರಾಪರ್ಟೀಸ್ನಲ್ಲಿ ಯಾರ್ಯಾರು ಇದ್ದಾರೆ ಸರ್? ಲಕ್ಷ್ ಪ್ರಾಪರ್ಟೀಸಲ್ಲಿ ಪ್ರತಾಪ್ ಕುಮಾರ್ ಮತ್ತು ಪುಟ್ಟರಾಜು ಅಂತೇಳಿ ನಾವಿಬ್ಬರು ಪಾರ್ಟ್ನರ್ಸ್. ಇಬ್ಬರು ನಾವು ಈ ಕಂಪ್ನಿ ರನ್ ಮಾಡ್ತಾಯಿದ್ದೀವಿ. ಎಸ್ ಸರ್, ತುಂಬ ಅದ್ಭುತವಾದ ಒಂದು ಪ್ರಾಜೆಕ್ಟ್ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕನ್ನಡ ವತಿಯಿಂದ. ಸ್ಟಾರ್ ಕನ್ನಡದ ವಿಶೇಷ ಕಾರ್ಯಕ್ರಮ ಈ ದಿನ ಹಾರೋಹಳ್ಳಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿನ ನಾನು ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಆ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ, ಈ ಒಂದು ವಿಕಾಸ್ ವೈಟ್ಲ್ಯಾಂಡ್ ಪ್ರಾಪರ್ಟೀಸ್ನ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಮತ್ತು ಒನ್ ಆಫ್ ದಿ ಪಿಲ್ಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ವಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಇವತ್ತು ಅದ್ಭುತ ಒಂದು ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡಿದ್ದೀರಾ, ಅದನ್ನು ರೂಪುರೇಷೆ ಮಾಡಿದ್ದೀರಾ. ಹೇಗೆ ಇದೆಲ್ಲ ಸಾಧ್ಯ ಆಯ್ತು ಸರ್? ಇದು ಆಗ್ಲಿಂದನೂ ನಡ್ಕೊಂಬರ್ತಾ ಇರೋಂಥದ್ದು. ಸೊ ನಮ್ಮ ವಿಕಾಸ್ ಇನ್ಫ್ರಾ ಬಿಲ್ಡರ್ ವತಿಯಿಂದ ಈಗಾಗಲೇ ನಾವು ಇಂತಹ 5 ಬಡಾವಣೆಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಇದು ನಮ್ಮದು 5ನೇ ಪ್ರಾಜೆಕ್ಟು. ಸೊ ನಾವು 2010ರಿಂದನೂ ಸಹ ಒಂದು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದೀವಿ. ಸೊ ನಾವು 2023ರಿಂದ ವಿಕಾಸ್ ಇನ್ಫ್ರಾ ಬಿಲ್ಡರ್ ಅಂತ ಹೇಳಿ ಒಂದು ಕಂಪ್ನಿ ಓಪನ್ ಮಾಡಿ ಆ ಕಂಪ್ನಿ ಮುಖಾಂತರ ನಾವು ಈ ಬಡಾವಣೆ ನಿರ್ಮಾಣ ಮಾಡ್ತಾಯಿದ್ದೀವಿ. ಸೊ ಈಗಾಗಲೇ 4 ಬಡಾವಣೆಗಳು ಏನಾಗಿದೆ ಎಲ್ಲನೂ ಕಂಪ್ಲೀಷನ್ ಆಗಿದೆ. ಸೊ ಈಗ ನಾವು ಇವತ್ತಿನ ದಿನ ನಾವು ಒಂದು 20 ಎಕರೆ ಜಾಗದಲ್ಲಿ ಈ ಹಾರೋಹಳ್ಳಿ ಕನಕಪುರ ರೋಡ್ ಇದೆ, ಇವು ಗ್ರ್ಯಾಂಡ್ ವಿಲ್ಲಾಸ್ ಅಂತ ಹೇಳಿ ವಿಕಾಸ್ ವೈಟ್ಲ್ಯಾಂಡ್ ಮೆಡೋಸ್ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾಯಿದ್ದೀವಿ. ಎಸ್ ಸರ್, ಇಲ್ಲಿ ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಅಂದ ತಕ್ಷಣ, ಯಾಕಂದರೆ ರೂರಲ್ ಏರಿಯಾದಲ್ಲಿ ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಮಾಡ್ತಾರಂಥವ್ರು ತುಂಬ ಕಡಿಮೆ ಆ್ಯಕ್ಚುಲಿ. ಅಂಥದ್ರಲ್ಲಿ ಈ ಜಾಗದಲ್ಲಿ ಹಿಂಗೆ ಮಾಡ್ತಿರೋದು ಹೇಗೆ ಸರ್? ಇದೆಲ್ಲ ಹೇಗೆ ಸಾಧ್ಯ ಆಯ್ತು ನಿಮಗೆ ಅಂತ? ಈ ಒಂದು ಬೆಂಗಳೂರಿನಲ್ಲಿ ನಿಯರ್ ಬೈ ಬಿಡದಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಔಟ್ಸ್ಕಟ್ಸ್ ಅಂತ ಏನು ಹೇಳ್ತಾರೆ, ಅದೇ ರೀತಿಯಾಗಿ ಈ ಕನಕಪುರ ರಸ್ತೆ ಸೊ ಒಂದು 3 ವರ್ಷದಿಂದ ತುಂಬ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತಾಯಿದೆ. ನಾವ್ಯಾಕೆ ಇಲ್ಲಿ ಗ್ರ್ಯಾಂಡ್ ವಿಲ್ಲಾಸ್ ಅಂತ ಹೇಳ್ಬೋದು ಅಂತಂದರೆ, ನಮ್ಮ ಕಂಪ್ನಿಯಿಂದ ಮಾಡುವಂಥ ಪ್ರತಿಯೊಂದು ಬಡಾವಣೆಯಲ್ಲೂ ಸಹ ವಿಶೇಷತೆಯಿಂದ ಕೂಡಿರುತ್ತೆ. ನಾವು ಇದರಲ್ಲಿ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟಿರ್ತೀವಿ. ಬೇರೆಯವರಾಗಿದ್ದರೆ ಬೇರೆಯವ್ರು ಮಾಡ್ತಾಯಿಲ್ಲ ಅಂತ ಅವ್ರ ಬಗ್ಗೆ ನಾನು ತಪ್ಪಾಗಿ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಕೈಗೆಟ್ಕೋಂಥ ದರದಲ್ಲಿ ಮಾರಾಟ ಮಾಡಿ ಹೋಗಬೇಕು. ಆದರೆ ನಮ್ಮಲ್ಲಿ ಆ ಥರ ಅಲ್ಲ. ಪ್ರತಿಯೊಂದು ಸೌಲಭ್ಯಗಳು ಸಹ ಒಂದೇ ಸೂರಿನಡಿ ಕೊಡುವಂಥದ್ದು. ವಾಟ್ರ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಸೊ ಇಂಗು ಗುಂಡಿಗಳಾಗಿರ್ಬೋದು, ಪ್ರತಿಯೊಂದನ್ನು ಸಹ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಆಗದ ರೀತಿಯಲ್ಲಿ ಸುಸಜ್ಜಿತವಾಗಿ ಪ್ರತಿಯೊಂದು ಸಹ ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಲಕ್ಸುರಿ ವಿಲ್ಲಾಸ್ ಅಂತ ಹೇಳ್ಬೋದು. ನಾವು ಹಾಕ್ತಾ ಇರೋಂಥ ಮೆಟೀರಿಯಲ್ಗಳು ಸಹ ಅಷ್ಟೇ, ಪ್ರತಿಯೊಂದು ಬ್ರ್ಯಾಂಡೆಡ್ ಮೆಟೀರಿಯಲ್ಗಳೇ ಹಾಕಿ ನಾವು ಮಾಡ್ತಾ ಇರೋಂಥದ್ದು. ಸೊ ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ಅದ್ಭುತ ವ್ಯಕ್ತಿಗಳು ಕೂಡ ಸಾಕ್ಷಿಯಾಗಿದ್ದರು. ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಲಿ ಧನಂಜಯ ಅವರು ಬಂದಿದ್ದರು, ಎಸ್.ಟಿ. ಸೋಮಶೇಖರ್ ಸಾಹೇಬರು ಬಂದಿದ್ದರು, ಜೊತೆಗೆ ಡಿ.ಕೆ. ಶಿವರಾಜ್ ಸರ್ ಬಂದಿದ್ದರು, ಹನುಮಂತವರಪ್ಪ ಸರ್ ಕೂಡ ಬಂದಿದ್ದರು. ಇಂಥ ವಿಶೇಷ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ಅವ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಆತ್ಮೀಯತೆ ಇತ್ತು. ಆತ್ಮೀಯತೆಯಿಂದ ಬಂದು ನನಗೆ ಹರಿಸಿದ್ದಾರೆ. ಇಂಥ ಬಡಾವಣೆಗಳನ್ನು ಮಾಡಿದ್ದೀವಿ. ಇವತ್ತಿನವರೆಗೂ ನಮ್ಮ ಸೋಮಶೇಖರ್ ಸರ್ ಅದನ್ನು ಹೇಳಿದ್ರು, ಎಲ್ಲಿ ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಇರೋ ಜಾಗದಲ್ಲಿ ಜನಗಳು ಬಂದೇ ಬರ್ತಾರೆ ಅಂತ. ಆ ನಂಬಿಕೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ನಂಬಿಕೆಯಿಂದನೇ ಸಹ ನಮಗೆ ಒಂದು ಹರಿಸಿ ಹೋಗಲಿಕ್ಕೆ ಬಂದಿದ್ದಂಥವ್ರು ಎಲ್ರಿಗೂ ಸಹ ನಾವು ಈ ವಾಹಿನಿ ಮುಖಾಂತರ ಅವ್ರು ಬಂದಂಥವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಒಂದು ಪ್ರಾಜೆಕ್ಟ್ಗೆ ಮತ್ತೊಬ್ಬ ವ್ಯಕ್ತಿಗಳು ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು ಪ್ರತಾಪ್ ಸರ್ ಮತ್ತು ಪುಟ್ಟರಾಜ್ ಸರ್ ಕೂಡ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಲಕ್ಷ ಪ್ರಾಪರ್ಟೀಸ್ ವತಿಯಿಂದ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಏಕೆ ಅಂತಂದರೆ ಅವರು ಪ್ರತಾಪ್ ಸರ್ ಆಗಿರ್ಬೋದು, ಪುಟ್ಟರಾಜು ಅವರು ಆಗಿರ್ಬೋದು ನಮ್ಮ ಸ್ನೇಹಿತರು. ಅದರಲ್ಲೂ ಸಹ ಲಕ್ಸ್ ಪ್ರಾಪರ್ಟೀಸ್ ಅಂತ ಹೇಳಿ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಹೆಡ್ ಆಗಿದ್ದಾರೆ. ಸೊ ನಾವು ಮಾಡಿದಂಥ ನಿವೇಶನಗಳನ್ನ ಅವರು ಮಾರ್ಕೆಟ್ ಮಾಡೋವಂಥದ್ದು ಅವ್ರ ಕರ್ತವ್ಯ. ಸೊ ಅವರು ತುಂಬ ಜಾಗರೂಕತೆಯಿಂದ ಮತ್ತು ಯಾವುದೇ ರೀತಿ ತೊಂದರೆ ಇಲ್ಲದೆ ಗ್ರಾಹಕರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವರಿಗೆ ನಿವೇಶನಗಳನ್ನ ಮಾರಾಟ ಮಾಡೋದರಲ್ಲಿ ನಿಪುಣರಾಗಿದ್ದಾರೆ. ಅದರಿಂದಾಗಿ ಅವರಿಗೆ ಈ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿದ್ದೀವಿ. ಸರ್, ಕೊನೆಯದಾಗಿ, ಯಾಕಂದರೆ ಸಾಕಷ್ಟು ಜನ ಇವಾಗ ಲಕ್ಸುರಿ ವಿಲ್ಲಾ ಪ್ಲಾಟ್ಸ್ ಅಂತ ಪರ್ಚೇಸ್ ಮಾಡಬೇಕಂತ ಬರ್ತಾರೆ, ಕೆಲವರು ಕಮರ್ಷಿಯಲ್ ದೃಷ್ಟಿಯಿಂದ ಬರ್ತಾರೆ. ಅವ್ರಿಗೆ ಏನಾದರೂ ಕಿವಿ ಮಾತೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಇವತ್ತಿನ ದಿನ ಅವರಿಗೆಲ್ಲ ಸುವರ್ಣ ಅವಕಾಶ ಅಂತ ಹೇಳ್ಬಹುದು. ಏಕೆಂದರೆ 3,750 ರೂಪಾಯಿ ನಾವು ಬೆಲೆ ನಿಗದಿ ಮಾಡಿದ್ವಿ. ಆದರೆ ಇವತ್ತು ನಮ್ಮ ಪುಟ್ಟರಾಜು ಸರ್ ಆಗಿರ್ಬೋದು, ನಮ್ಮ ಪ್ರತಾಪ್ ಸರ್ ಆಗಿರ್ಬೋದು, ಸರ್ ಒಂದು 250 ರೂಪಾಯಿ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟರೆ ಇವತ್ತಿನ ದಿನ ಲಾಂಚಿನ ದಿನ ಎಲ್ರಿಗೂ ಅನುಕೂಲ ಆಗುತ್ತೆ ಅಂದರು. ಸೊ ಅದಕ್ಕಾಗಿ ಇವತ್ತು 250 ರೂಪಾಯಿಗಳ ಡಿಸ್ಕೌಂಟ್ ಕೊಟ್ಟು 3,500 ರೂಪಾಯಿ ಬೆಲೆಯಲ್ಲಿ ಎಲ್ರಿಗೂ ಸಹ ಒಂದು ಈ ಲಕ್ಸುರಿ ವಿಲ್ಲಾ ಫ್ಲಾಟ್ಗಳನ್ನ ಮಾರಾಟ ಮಾಡ್ತಾಯಿದ್ದಾರೆ. ಸೊ ಒಂದು ವಿಶೇಷಣ ಅಂತ ಹೇಳ್ಬೋದು. ಇಂಥ ಸುವರ್ಣ ಅವಕಾಶಗಳನ್ನ ಗ್ರಾಹಕರು ಬಳಸ್ಕೊಂಡು ಸೊ ನಮ್ಮ ಬಡಾವಣೆಯಲ್ಲಿ ಎಲ್ಲರೂ ಸಹ ನಿವೇಶನಗಳನ್ನ ಕೊಳ್ಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ ನಿಮ್ಮ ಪ್ರಾಜೆಕ್ಟ್ಗೆ. ಇನ್ನೂ ಮತ್ತೊಮ್ಮೆ ಈ ಥರ ಅದ್ಭುತ ಪ್ರಾಜೆಕ್ಟ್ಗಳನ್ನು ಮಾಡಿ ಅಂತ ಹೇಳಿಕೆ ಸ್ಟಾರ್ ಕನ್ನಡ ವತಿಯಿಂದ ಕೂಡ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.